ಶಿಕ್ಷಕರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ನಮ್ಮ ದೈಹಿಕ ಶಿಕ್ಷಕರು ಪಥಸಂಚಲನ ಕಾರ್ಯಕ್ರಮವನ್ನ ಕಂಪ್ಲೀಟ್ ತಾಲೂಕಿನ ತಂಡ ಸ್ಫೂರ್ತಿಯ ಮುಂದೆ ಸಾಗ್ತದೆ. ಅದನ್ನು ಅನುಸರಿಸಿ ತಾಲೂಕು ಘಟಕ ಕುರುಗೋಡು 2ನೇ ತಂಡ ಇದನ್ನ ಹಿಂಬಾಲಿಸಿಕೊಂಡು 3ನೇ ತಂಡ ಕ್ರೀಡೆ ಬೆಳಗಲಿ, ಪ್ರತಿಭೆಗಳು ಪ್ರದರ್ಶನಗೊಳ್ಳಲಿ. ಕ್ರೀಡಾ ಜ್ಯೋತಿಯ ಉದ್ದೇಶ ಸ್ವಲ್ಪ ಸೈಡ್ ಮಾಡಿ ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ. ಸಾರಿ, ಹಾಗೆಯೇ ನಮ್ಮ ಕ್ಷಮಿಸಬೇಕು, ನಮ್ಮ ಬಳ್ಳಾರಿ ತಾಲೂಕಿನ ಭಾರತ ಜನನಿಯ ತನ್ನು ಜಾತಿ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜನನಿಯ ಸರ್ಕಾರಿ ನೌಕರರು ಕೆಲಸ ಮಾಡಲ್ಲ ಅಂತೇಳಿ, ನೀವು ಕೆಲಸ ಮಾಡಿಲ್ಲ ಅಂತಂದ್ರೆ ಈ ರಾಜ್ಯ ಸರ್ಕಾರ ನಡೆಯಲ್ಲ, ಒಂದು ಊರು ಒಂದು ದಿವಸ ಕೂಡ ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಇಚ್ಛೆ. ನಿಮ್ಮದು ಪ್ರತಿನಿತ್ಯ ಎಷ್ಟೇ ಒತ್ತಡ ಇದ್ದು, ಮನೆಯಲ್ಲಿ ಎಷ್ಟೇ ತೊಂದರೆಗಳಿದ್ರು, ಆ ತೊಂದರೆಗಳನ್ನೆಲ್ಲ ಪಕ್ಕಿಗಿಟ್ಟು ಸರ್ಕಾರ ಸೇವೆ ಅಂದರೆ ದೇವರ ಸೇವೆ ಅಂತೇಳಿ, ಜನಸೇವೆ ಅಂತಂದರೆ ದೇವರ ಸೇವೆ ಅಂತೇಳಿ ತಾವೇನು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಆ ಒತ್ತಡದಲ್ಲಿ ಜನರು ಕೆಲಸಗಳು ಮಾಡಿಕೊಡ್ತೀರಿ. ಅದಕ್ಕೆ ನಿಮಗೆ ಅಭಿನಂದನೆಗಳು ಸಲ್ಲಿಸಬೇಕು. ಈ ಕೆಲಸ ಮಾಡಬೇಕಂದ್ರೆ ಯಾರು ಒಂದು ಕಮಿಟ್ಮೆಂಟ್ ಇದ್ರೇ ಮಾಡೋಕ್ಕಾಗುತ್ತೆ. ಸರ್ಕಾರಿ ಆಫೀಸ್ಗಳಲ್ಲಿ ನಮ್ಮ ಕೆಲಸ ಆಗಲ್ಲ ಅಂತೇಳಿ ಜನರು ಮಾತಾಡಿದಾಗ ನಾನು ಅವ್ರಿಗೊಂದು ಮಾತು ಹೇಳ್ತಿರ್ತೀನಿ, ನಿಮಗೆ ಅದೊಂದೇ ಕೆಲಸ, ಸರ್ಕಾರಿ ನೌಕರಿಗೆ ಸಾವಿರಾರು ಕೆಲಸ ಇರುತ್ತೆ, ಅವ್ರಿಗೆ ಸಮಯವನ್ನು ಕೊಡಬೇಕು, ಆ ಕೆಲಸ ಅವಾಗೇ ನಮಗೆ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾವು ಒತ್ತಡದಲ್ಲಿದ್ದಾಗ, ನಾವೊಂದು ಶಾಸಕರಾಗಿ ನಾವು ಒತ್ತಡದಲ್ಲಿದ್ದಾಗ ನಾವು ಜನರ ಹತ್ರ ಒಂದೊಂದು ಸಾರಿ ಏನಪ್ಪ ಇದು 24 ಗಂಟೆ ಈ ರೀತಿಯಲ್ಲಿ ನಾವು ಒತ್ತಡದಲ್ಲಿ ಕೆಲಸ ಮಾಡಬೇಕು ಅನಿಸುತ್ತೆ. ನಾವೊಂದು ದಿವಸ ಒಂದು 2-3 ದಿವಸ ಬೇಕಂದರೆ ನಾವೆಲ್ಲ ಬೇರೆ ಊರಿಗೆ ಹೋಗ್ಬೋದು, ಕುಟುಂಬನ ಕರ್ಕೊಂಡು ಎಲ್ಲನೂ ಹೋಗ್ಬೋದು. ಆದರೆ ನಿಮ್ಗಂಥ ಅವಕಾಶ ಇಲ್ಲ. ಪ್ರತಿನಿತ್ಯ ಎಂಥ ಒತ್ತಡ ಇದ್ದರೂ, ಏನೇ ತೊಂದರೆ ಇದ್ದರೂ ನೀವು ಸರ್ಕಾರ ನೌಕರರು ಪ್ರತಿನಿತ್ಯ ಕೆಲಸಕ್ಕೆ ಹಾಜರಾಗಬೇಕು, ಆ ಕೆಲಸವನ್ನು ಮಾಡಬೇಕು. ಅಷ್ಟು ಒತ್ತಡದಲ್ಲಿ ಇವೆಲ್ಲ ನೀವು ಕೆಲಸ ಮಾಡುವಾಗ ಇವತ್ತೇನು ಈ ಸ್ಪೋರ್ಟ್ಸ್ ಟೂರ್ನಮೆಂಟನ್ನು ಇಟ್ಕೊಂಡಿದ್ದೀನಿ, ನಿಮಗೆ ಒಂದು 2 ದಿವಸ ರಿಲೀಫ್ ಸಿಗುತ್ತೆ ಅಂತೇಳಿ ನಾನು ಅನ್ಕೊತಿದ್ದೀನಿ. ನಮ್ಮ ಸೂರ್ಯವರು, ನಮ್ಮ ಶಾಸ್ತ್ರಿಯವರು, ನಮ್ಮ ರೆಡ್ಡಿಯವರು ಎಲ್ಲರೂ ಬಂದು ಈ ಥರ ಸ್ಪೋರ್ಟ್ಸ್ ಟೂರ್ನಮೆಂಟನ್ನು ಮಾಡ್ತಿದ್ದೀವಿ. ಅದಕ್ಕೆ ಸಹಕಾರ ಬೇಕಂದಾಗ
ಮೊಟ್ಟ ಮೊದಲದಾಗಿ ಖುಷಿ ಪಟ್ಟಂಥ ವ್ಯಕ್ತಿ ಯಾರನ್ನಿದ್ರೆ ಅದು ನಿಮ್ಮ ತಮ್ಮ ಭರತ್ ರೆಡ್ಡಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಭವನ ಇಲ್ಲ, ಅದಕ್ಕೆ ಜಮೀನಿಲ್ಲ ಅಂಥೇಳಿ ನಿಮಗೆ ಎಲ್ಲರಿಗೂ ಗೊತ್ತಿದ್ದಂಗೆ, ನನಗಂದರೆ ನಿಮಗೆಲ್ಲ ರೂಲ್ಸ್ ಎಲ್ಲ ಚೆನ್ನಾಗಿ ಗೊತ್ತಿದೆ. ಒಂದು ಜಮೀನನ್ನು ಸಿಟಿ ಲಿಮಿಟ್ಸಲ್ಲಿ ಅಲಾಟ್ ಮಾಡಬೇಕಂದ್ರೆ ನಾವು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡ್ಕೋಬೇಕಾಗುತ್ತೆ. ನಾವು ಇಲ್ಲಿಂದ ಪ್ರಪೋಸಲ್ ಮಾಡಿ ಕಳಿಸ್ತೀವಿ. ನಮ್ಮ ನೌಕರರಿಗೆ ಅನುಕೂಲ ಆಗುತ್ತಂತಂದರೆ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳನ್ನಾಗಿರ್ಬೋದು, ನಾವು ಒಪ್ಪಿಸಿ ನಿಮಗೆ ಜಮೀನನ್ನು ಮಾಡಿಕೊಡೋ ಭರವಸೆಯನ್ನು ನಾನು, ನಾಗೇಂದ್ರಣ್ಣವರು, ಗಣೇಶ್ ಅಣ್ಣವರು. ಆದರೆ ಮತ್ತು ಇದಕ್ಕೆ ನೀವು ಬೆನ್ನತ್ತಬೇಕು, ಯಾವ ರೀತಿಯಲ್ಲಿ ಎಲ್ಲಿ ಜಮೀನಿದೆ. ಯಾಕಂದ್ರೆ ನಾವು ಇವತ್ತು ಹೇಳಿ ಹೋಗ್ತೀವಿ, ನಾವು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗ್ತೀವಿ. ಮತ್ತು ಇನ್ನೊಂದು ಕಾರ್ಯಕ್ರಮಕ್ಕೆ ಕರಿತೀರಿ, ಕರೆದಾಗ ಮೊನ್ನೆ ಮಾತು ಕೊಟ್ಟೋಗಿದ್ದೀರಿ ಸರ್, ನೀವು ಮಾಡಲಿಲ್ಲ ಅಂತ ಹೇಳ್ತೀರಿ. ಈ ಥರ ಇವತ್ತು ಮಾತು ಕೊಟ್ಟಿದ್ದನ್ನು ನಡ್ಕೋಬೇಕಂದ್ರೆ ಅದಕ್ಕೆ ನಿಮ್ಮ ಸಹಕಾರ ಕೂಡ ನಮ್ಮ ಜೊತೆಗಿರಬೇಕು. ಹಿರಿಯರಾದಂಥ ಮಲ್ಲೇಶ್ ಅಣ್ಣವರು NPSನ OPS ಮಾಡಬೇಕಂತೇಳಿ ಇಡೀ ರಾಜ್ಯದಲ್ಲಿ ಸರ್ಕಾರ ನೌಕರರು ಎಲ್ಲೆಲ್ಲಿದ್ದಾರೋ ಅವ್ರದ್ದೆಲ್ಲ ಬೇಡಿಕೆ ಇದೆ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳ ಗಮನಕ್ಕಿದೆ. ಅವರು ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತೇಳಿ ಒಂದು ಪ್ರವಾಸ ಕೂಡ ಕಳಿಸಿದ್ರು, ಒಂದು ಕಮಿಟಿಯನ್ನು ಮಾಡಿ. ಈಗ ಅತಿ ಶೀಘ್ರದಲ್ಲಿ ಮುಂಬರುವಂಥ ತಿಂಗಳು ಬಡ್ಜೆಟ್ ಸೆಷನ್ಸಲ್ಲಿ ಇದ್ರ ಬಗ್ಗೆ ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅತಿ ಶೀಘ್ರದಲ್ಲಿ NPSನ OPS ಮಾಡಬೇಕು, ನಮ್ಮ ನೌಕರರಿಗೆ ಅನುಕೂಲತೆ ಮಾಡಿಕೊಡ್ಬೇಕಂತೇಳಿ ನಮ್ಮ ಸರ್ಕಾರ ಕೂಡ ಸರ್ಕಾರಿ ನೌಕರರ ಪರವಾಗಿದೆ. ನಮ್ಮ ತಾಯಂದಿರಿಗೆ ಋತುಚಕ್ರ ಅಲ್ಲಿ ಅವ್ರಿಗೆ ತೊಂದರೆ ಆಗಬಾರ್ದಂತೇಳಿ ಅವ್ರಿಗೂ ಒಂದು 3 ದಿವಸ ಒಂದಿನ ಅವ್ರಿಗೂ ರಜೆಯನ್ನು ಘೋಷಣೆ ಮಾಡಿದೆ. ರಜೆ ಘೋಷಣೆ ಮಾಡಿದಾಗ ಮುಖ್ಯಮಂತ್ರಿಗಳಿಗೆ ಈ ಆಲೋಚನೆ ಬಂದಾಗ ಡೆಲ್ಲಿಯಿಂದ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ ಫೋನ್ ಮಾಡಿ, ಇಂಥ ಒಳ್ಳೆಯ ಕಾರ್ಯಕ್ಕೆ ಇಂಥ ಒಂದು ರಜೆಯನ್ನು ತಾವು ಕೊಡ್ತಿದ್ದೀರಿ, ತಮ್ಮ ಸರ್ಕಾರಕ್ಕೆ ಒಳ್ಳೆಯದಾಗತ್ತಂತೇಳಿ ನಮ್ಮ ಅಧಿನಾಯಕಿ ಆದಂಥ ಸೋನಿಯಾ ಗಾಂಧಿ ಮೇಡಮ್ ಅವರೇ ಮೆಚ್ಚುಗೆಯನ್ನು